ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಇವತ್ತು ನಮ್ಮ ಮನ್ಯಾಗ ಘಮ ಘಮ ಅನ್ನೋ ಬಾಯಾಗಿಟ್ರೆ ಕರಗುವಂಥ ಉಂಡೆ ಮಾಡಾಕತ್ತೀವಿ ನೋಡ್ರಿ. ಉಂಡೆ ಅಂದ ತಕ್ಷಣ ನೆನಪಕ್ಕತ್ ನೋಡ್ರಿ, ಅದ ರವಾ ಉಂಡೆ. ಬೀಗ್ರು ಏನಾರ ಊರಿಗೆ ಬರಾಕತ್ತಿದ್ರು ಅಂದ್ರೆ, ಇಲ್ಲಾಕಂದ್ರೆ ನಾವೇನಾರ ಬೀಗ್ರ ಮನೆಗೆ ಹೋಗಾಕತ್ತಿದ್ವಿ ಅಂತಂದ್ರೆ ನಮ್ಮ ಕಡೆ ರವಾ ಉಂಡೆ ಡಬ್ಬ್ಯಾಗ ರವಾ ಉಂಡೆ ಇಟ್ಕೊಂಬರೋದು ಕಾಮನ್ ನೋಡ್ರಿ. ಅದ ಹಳೆ ನೆನಪುಗಳನ್ನು ನಿಮ್ಮ ಮುಂದೆ ಇವತ್ತು ತರತ್ತೀನಿ ನೋಡ್ರಿ. ಮೊದಲ ನಾನಿಲ್ಲೇ 1 kg ರವಾನ ಬಾಳ್ಗೆ ಹಾಕಿ ಹುರ್ಕೊಳತ್ತೀನಿ ರೀ. ಅದಕ್ಕೆ ಸ್ವಲ್ಪ ಪ್ರಮಾಣದ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊಳತ್ತೀನಿ ರೀ. ತುಪ್ಪ ಇಲ್ಲ ಅಂತಂದ್ರೆ ನೀವು ಡಾಡಾನು ಹಾಕ್ಕೋಬೋದು ರೀ. ಡಾಡಾ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ, ತುಪ್ಪ ಹಾಕ್ಕೊಳ್ಳೋದು ಬೆಟ್ರ್ ಅನಿಸ್ತದೆ ರೀ. ತುಪ್ಪ ಹಾಕ್ಕೊಂಡು ಚೆಂದಾಗಿ ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಾಗಿ ರವೆ ಹುರ್ಕೋಬೇಕ್ರಿ. ಈ ರವೆ ಐತಲ್ಲ ತೀರ ಕೆಂಪಂಗೆ ಆಗಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ತೀರ ಕೆಂಪಾಯ್ತು ಅಂತಂದ್ರೆ ರವೆ ಉಂಡೆ ಕಪ್ಪಿನ ಮ್ಯಾಗ ಬರ್ತಾವೆ. ಉಂಡೆ ಬೆಳ್ಳಗಿದ್ರನ ರುಚಿನೂ ಹೆಚ್ಚಾಕೈತಿ, ನೋಡಕ್ಕೂ ಚೆಂದ ಕಾಣ್ತೈತಿ. ಹೀಗಾಗಿ ರವಾನ ನಾರ್ಮಲ್ ಆಗಿ ವೈಟ್ ಕಲರ್ನಾಗ ಇರಬೇಕು. ಹಂಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ರವೆ ಹುರ್ಕೋಬೇಕ್ರಿ. ನಾನಿಲ್ಲಿ 1 kg ರವಾ ಉಂಡೆ ಕಟ್ಟಾಗ ರೆಡಿ ಮಾಡ್ಕೊಂಡೀನಿ ರೀ. ಅದಕ್ಕೆ ನಾವು 1 kg ಸಕ್ಕರೆನೂ ಕೂಡ ತೊಗೊಂಡೀನಿ ರೀ. ನೀವು ಎಷ್ಟು ಪ್ರಮಾಣದಾಗ ತೊಗೊಂಡಿರ್ತೀರಲ್ಲ ಅಷ್ಟು ಪ್ರಮಾಣದಾಗ ಸಕ್ಕರೆ ಮತ್ತು ರವೆ ಎರಡೂ ಸೇಮ್ ಪ್ರಮಾಣದಾಗ ಇಡ್ಬೇಕ್ರಿ. ಇವಾಗ ರವೆ ಎಲ್ಲ ಕಂಪ್ಲೀಟಾಗಿ ಹುರ್ಕೊಂಡಾತ್ರಿ. ಇವಾಗ ಸಕ್ಕರೆಗೆ ನೀರು ಹಾಕ್ಕೊಂಡು ಪಾಕ ಮಾಡ್ಕೋಬೇಕು. ಸಕ್ಕರೆಗೆ 1 kg ಸಕ್ಕರೆ ತೊಗೊಂಡೀನಿ. ಅದಕ್ಕೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡೀನಿ. ನೀರು ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನೀರು ಭಾಳ ಏನಾರ ಹಾಕ್ಕೊಂಡ್ರಿ ಅಂತಂದ್ರೆ ಜಲ್ದಿ ಪಾಕ ಬರಂಗಿಲ್ಲ. ಹೀಗಾಗಿ ಸ್ವಲ್ಪ ಸಕ್ಕರೆ ಎಷ್ಟು ಮುಳುಗ್ತೈತಲ್ಲ ಅಷ್ಟು ನೀರು ಹಾಕ್ಕೊಂಡು ಅದನ್ನ 1-2 ನಿಮಿಷ ಒಲೆ ಮ್ಯಾಗ ಇಡ್ಲಾರ್ದನ ಗ್ಯಾಸಿನ ಮ್ಯಾಗ ಇಡ್ಲಾರ್ದನ ಹಂಗೆ ಕೈಯಾಡಿಸ್ಕೋಬೇಕ್ರಿ. ನೀರು ಏನಾರ ಇನ್ನೊಂದು ಸ್ವಲ್ಪ ಅವಶ್ಯಕತೆ ಐತಿ ಅನ್ಸಿದ್ರೆ ಹಾಕ್ಕೋಬೋದ್ರಿ. ಹಿಂಗೆ ಹಾಕ್ಕೊಂಡಾದ್ಮ್ಯಾಗ ನಾನು ಗ್ಯಾಸಿನ ಮ್ಯಾಗ ಇಟ್ಕೊಳತ್ತೀನಿ ಡಬ್ರಿನ. ಹಿಂಗೆ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಪಾಕ ರೆಡಿ ಮಾಡ್ಕೋಬೇಕ್ರಿ. ಈ ಸಕ್ಕರೆ ಚೆಂದಂಗಿ ನೀರೊಳಗೆ ಮಿಕ್ಸ್ ಆಗಿ ಕುದಿಬೇಕ್ರಿ. ಅಲ್ಲಿವರೆಗೂ ಪಾಕ ತಯಾರಾಗಂಗಿಲ್ಲ. ಮೊದಲಿಗೆ ಇದನ್ನ ಬೆಳ್ಳ ಕೈಯಾಡಿಸ್ಕೋಬೇಕು. ಇಲ್ಲಾಂದ್ರೆ ತಳ ಹಿಡ್ಕೊಂಡೈತಿ. ತಳ ಹಿಡ್ಕೊಂತಂದ್ರೆ ಬೇಸ್ ಆಗಂಗಿಲ್ಲ ಉಂಡೆ. ಹೀಗಾಗಿ ತಳ ಹಿಡ್ಕೊಂಡ್ಲಾರ್ದಂಗೆ ಪದೇ ಕೈಯಾಡಿಸ್ಕೋಬೇಕ್ರಿ. ನೋಡ್ರಿ ಇಲ್ಲೇ ನನ್ನ ಮಗ ನಾವು ರವೆ ಉಂಡೆ ಮಾಡಕ್ಕೆ ತಯಾರು ಮಾಡಕತ್ರವ ಏಲಕ್ಕಿ ಕುಟ್ಟಾಣಿ ಒಳಗೆ ಏಲಕ್ಕಿ ಕುಟ್ಕೊಂತ ಕುಂತಾನ. ಮಕ್ಕಳ ಹಂಗಲ್ಲ ರೀ, ನಾವೇನು ತಾಯಿಗಳು ಮಾಡಾಕತ್ತಿರ್ತೀವಿ ಅದನ್ನು ಮಾಡಕ್ಕೆ ತಾವು ಕೈಗೂಡ್ತಾರ. ಇಲ್ಲೇ ನೋಡ್ರಿ ಸಕ್ಕರೆ ಕುದಿಯ ಆತೈತಿ. ಸಕ್ಕರೆ ನೀರು ನೋಡ್ರಿ ಇಲ್ಲೇ ಈ ರೀತಿ ಚಮಚದಾಗ ಹಳ್ಳಂಬಳ್ಳ ಕೈಯಾಡಿಸ್ಕೋಬೇಕ್ರಿ. ಇದನ್ನು ಪಾನಕ ಆಣ ನೋಡಕ್ಕಂತೇಳಿ ನಾನೊಂದು ಪ್ಲೇಟ್ನಾಗ ನೀರು ಹಾಕ್ಕೊಂಡು ಆಣ ನೋಡ್ಕೊತೀನಿ ರೀ. ಇದು 2 ಎಳೆ ಆಣ ಬರ್ಬೇಕ್ರಿ. ಕೈಯಾಗ 2 ಬಟ್ಲಿಂದ ಮುಟ್ಟು ನೋಡಿದ್ರೆ 2 ಎಳೆ ಬರ್ಬೇಕು. ಹಿಂಗೆ ಆಣ ನೋಡ್ಕೋಬೋದು. ಇಲ್ಲ ಅಂತಂದ್ರೆ ಹಿಂಗೆ ನೀರಾಗ ಹಾಕ್ಕೊಂಡು ಕೂಡ್ಬೇಕ್ರಿ. ಅದು ನೀವು ಏನು ಸಕ್ಕರೆ ಪಾಕ ಹಾಕಿರ್ತೀರಲ್ಲ ಅದು ಗಪ್ಪನ ಕೂಡ್ಕೊಂಡ್ಬಿಡ್ಬೇಕು. ಅಂದ್ರೆ ಆಣ ಬಂದಂಗೆ. ರವಾ ಉಂಡೆ ಕಟ್ಟಾಗ ಮೇನ್ ಇರೋದು ಆಣ ನೋಡ್ರಿ. ಆಣ ನೀವು ನೀಟಂಗೆ ಚೆಂದಂಗೆ ತೊಗೊಂಡ್ರಿ ಅಂತಂದ್ರೆ ನೀವು ಕಟ್ಟುವಂಥ ಉಂಡೆ ಎಲ್ಲಿ ಕೆಡೋಂಗಿಲ್ರಿ. ಹಿಂಗೆ ಬೇಕಂದ್ರೆ ಇನ್ನೊಂದು ಸಾರಿ ಟ್ರೈ ಮಾಡಿನೂ ಕೂಡ ನೋಡಿಕೊಂಡು ಆಣ ತೊಗೋಬೇಕ್ರಿ. ಚೆಂದಂಗಿ ಆಣ ತೊಗೊಂಡ್ರಿ ಅಂದ್ರೆ ಉಂಡೆ ಹೇಳ್ದಂಗೆ ಬರ್ತಾವ್ರಿ. ಇವಾಗ ಆಣ ಬಂದೈತಿ. ನಾನು ಇದಕ್ಕೆ ರವೆ ಹಾಕ್ಕೊಳತ್ತೀನಿ. ಹುರಿದಿರೋ ರವಾನ ಎಲ್ಲ ಹಾಕ್ಕೊಂಡು ಗಂಟಾಗ್ಲಾರ್ದಂಗೆ ಸ್ವಲ್ಪ ಹಾಕ್ಕೋಬೇಕ್ರಿ. ಒಮ್ಮಕ್ಳೆ ದಡಗನ ಎಲ್ಲ ಹಾಕ್ಕೊಳಂಗಿಲ್ಲ. ಸ್ವಲ್ಪ ಹಾಕ್ಕೊಂಡು ಹಿಂಗೆ ಕೈಯಾಡಿಸ್ಕೋಬೇಕು ನೋಡ್ರಿ. ಇಲ್ಲೇ ವಿಡಿಯೋದಾಗ ಕಾಣತ್ತೈತಲ್ಲ ಹಿಂಗೆ ಕೈಯಾಡಿಸ್ಕೋರಿ. ನಾವು ಹಾಕಿರುವಂಥ ರವೆ ಮತ್ತು ಸಕ್ಕರೆ ಪಾಕ ಆಣ ತೊಗೊಂಡಿರ್ತೀವಲ್ಲ ಅದು ಸಕ್ರಿದು ಮತ್ತು ರವೆ ಚೆಂದಂಗಿ ಕೂಡ್ಕೋಬೇಕ್ರಿ. ಹಂಗೆ ಗಂಟಿರ್ಲಾರ್ದಂಗೆ ಪದೇ ಕೈಯಾಡಿಸ್ಕೋಬೇಕ್ರಿ. ಹಿಂಗೆ ಕೈಯಾಡಿಸ್ಕೊಂಡ್ರೆ ಉಂಡೆ ಗಂಟು ಬರಂಗಿಲ್ಲ, ಚಲೋ ಬರ್ತಾವೆ. ಹಿಂಗೆ ಪದೇ ಕೈಯಾಡಿಸ್ಕೋಬೇಕ್ರಿ. ರವಾನ ನೋಡೇ ಹಾಕೋರಿ. ಯಾಕಂದ್ರೆ ರವೆ ಉಳಿತಂದ್ರೆ ನಡಿತೈತಿ. ರವೆ ಏನಾರ ಭಾಳ ಆತಪ್ಪ ಅಂತಂದ್ರೆ ಉಂಡೆ ಕಟ ಅಂತವು. ಅದಕ್ಕೋಸ್ಕರ ರವೆ ಕಡಿಮೆ ಆದರೂ ನಡಿತೈತ್ರಿ. ರವಾನ ಉಳಿತಂದ್ರೆ ಮನ್ಯಾಗ ಎದಕ್ಕಾರ ಉಪಯೋಗಿಸ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ರವಾನ ನೋಡೇ ಹಾಕ್ಕೊಂಬಿಡ್ರಿ ನೀವು. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊತೀನಿ ರೀ. ಒಂದು ಟೀ ಗ್ಲಾಸ್ನಲ್ಲಿ ಒಂದು
ಗ್ಲಾಸ್ನಷ್ಟು ಹಾಲು ಹಾಕ್ಕೊಳತ್ತೀನಿ ರೀ. ಹಾಲು ಹಾಕ್ಕೊಂಡ್ರೆ ಉಂಡೆ ಮೆತ್ತಗೆ ಬರ್ತಾವೆ, ಟೇಸ್ಟಿಯಾಗಿ ಬರ್ತಾವೆ. ಹೀಗಾಗಿ ನಾನು ಸ್ವಲ್ಪ ಹಾಲು ಹಾಕ್ಕೊತೀನಿ ರೀ. ಇದಕ್ಕೆ ಬೇಕಾತಂದ್ರೆ ನೀವು ಏಲಕ್ಕಿ ಪುಡಿ ಅಂತೂ ಹಾಕೋದ ಬೇಕಾತಂದ್ರೆ ದ್ರಾಕ್ಷಿನೂ ಹಾಕೋಬೋದು ರೀ. ಹಾಲು ಹಾಕಿದಾಗ ಚೆಂದಂಗೆ ಕೈಯಾಡಿಸ್ಕೋಬೇಕು. ಹಿಂಗೆ ಗಂಟೆ ಆಗ್ಲಾರ್ದಂಗೆ ಚೆಂದಂಗೆ ಕೈಯಾಡಿಸ್ಕೊಂಡು ಒಂದು ಪರಾತ ತೊಗೊಂಡು ಮುಚ್ಚಿಟ್ಟು ಬಿಡ್ಬೇಕು ರೀ. ಒಂದು 10ರಿಂದ 15 ನಿಮಿಷ ಅದನ್ನು ಮುಟ್ಟಕ್ಕೆ ಹೋಗಬಾರ್ದು. ಹಿಂಗೆ ಮುಚ್ಚಿಟ್ವಿ ಅಂತಂದ್ರೆ ಅದು ಹೆಂಗೆ ಆಕೈತಿ ಅಂದ್ರೆ ನೋಡ್ರಿ, ಇಲ್ಲಿ ಹಾಲೆಲ್ಲ ಇಮುರ್ಕೊಂತ ಬರತೈತಿ. ರವ್ದಾಗ ಕೂಡ್ಕೊಂಡು ಆ ಹಾಲು ಕಾಣಿಸೋವಲ್ದು. ಆಗಲಕ್ಕೆ ಎಷ್ಟು ಹಾಕೊಂಡಕ್ಕಂತಿಲ್ರಿ. ಈಗ ನೋಡ್ರಿ ಹಾಲು ಜಾಸ್ತಿ ಕಾಣಂಗಿಲ್ಲ. ಈ ರೀತಿ ಹಂಗೆ ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಕೈಯಾಡಿಸಿ ಮತ್ತೆ ಮುಚ್ಚಿಟ್ಟು ಬಿಡ್ಬೇಕ್ರಿ. ಹಾಲು ಎಲ್ಲ ರವದಾಗ ಇಮುರ್ಕೊಂಡು ಆದ್ಮ್ಯಾಗ ನೋಡ್ರಿ ಇವಾಗ ರವಾ ಉಂಡೆ ಕಟ್ಟಾಕ ಬರಾಕತ್ತವು. ಹೆಂಗೆ ರವಾ ಉಂಡೆ ನೀಟಾಗಿ ಶೇಪ್ ಒಳಗೆ ಬರ್ತಾವೆ ನೋಡ್ರಿ. ಮತ್ತು ರವಾ ಸತಿಗೆ ಎಷ್ಟು ಉದುರು ಐತಿ, ಒಟ್ಟ ಕೈಗೆ ಮೈಗೆ ಅಂಟ್ಕೊಳ್ಳೋಂಗಿಲ್ಲ. ಜೊತೆಗೆ ರವಾ ಉಂಡೆ ಶೇಪ್ ಸತಿಗೆ ಬರ್ತಾವೆ. ರವಾ ಉಂಡೆ ಇಳ್ಯಾಕತ್ತು ಅಂದ್ರೆ ಇನ್ನೂ ಒಂದಿಟ್ಟು ಹೊತ್ತು ಬಿಟ್ಬಿಡ್ರಿ. ಆಮೇಲೆ ರವಾ ಎಲ್ಲ ಅಳ್ಕೊಂಡಿದ ಮೇಲೆ ಉಂಡೆ ಕಟ್ರಿ. ನಿಮಗೆ ಯಾವ ಸೈಜ್ನಾಗ ಬೇಕಲ್ರಿ ಆ ಸೈಜ್ನಾಗ ಉಂಡೆ ಕಟ್ಕೋರಿ. ತುಪ್ಪದಾಗ ರವಾ ಸರಿಯಾಗಿ ಹುರಿದು ಪಾಕ ಹದವಾಗಿ ಬಂದ್ರೆ ಉಂಡೆ ಮೃದುವಾಗಿ ತಿನ್ನಾಕ ಎಷ್ಟು ಚಲೋ ತಂಗ ಹಾಕವು. ಪ್ರತಿಯೊಂದು ಉಂಡೆಯೊಳಗೂ ನಮ್ಮ ಸಂಪ್ರದಾಯ ಐತಲ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಮಾತೈತ್ರಿ, ಊಟ ಚಂದ ಇರ್ಬೇಕಂತ, ಮನಸ್ಸು ಸ್ವಚ್ಛ ಇರ್ಬೇಕಂತ. ನನ್ನ ಈ ಸಣ್ಣ ಪ್ರಯತ್ನ ನಿಮ್ಮ ಮನಸ್ಸಿಗೆ ತಲುಪಿ ನಿಮಗೆ ಈ ರವಾ ಉಂಡೆ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮಿಷ್ಟದ ಈ ಚಾನಲ್ಗೆ ಒಂದು ಲೈಕ್ ಕೊಡ್ರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಎಷ್ಟೋ ರೆಸಿಪಿಗಳನ್ನು ನಿಮ್ಮ ಮುಂದೆ ತರಕ್ಕೆ ಒಂದು ಪ್ರೇರಣೆ ಸಿಗ್ತೈತ್ರಿ. ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತು ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ. ಸರ್ವೇ ಜನ